ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮೀ ತರಹರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತಿನ ದಿನ ವಿಶೇಷವಾಗಿ ಮಾಘ ಮಾಸದಲ್ಲಿ ಮಾಡ್ಕೊಳ್ಬಹುದಾದಂತಹ ಸ್ನಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಈ ಮಾಘ ಮಾಸ ಅನ್ನೋದು ನಾವು ವಿಶೇಷವಾಗಿ ನಮ್ಮ ಕರ್ಮಗಳನ್ನು ಕಳೆದುಕೊಳ್ಳೋದಕ್ಕೆ ಮಾಡುವಂಥ ವಿಶೇಷವಾದ ಒಂದು ಪುಟ್ಟು ಅನುಷ್ಠಾನ. ಇದನ್ನು ನೀವು ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಮಾಡ್ಕೊಳ್ಳೋ ಅಂಥ ವ್ಯವಸ್ಥೆನ ಮಾಡ್ಕೊಳ್ಳಿ. ಅದರಲ್ಲೂ ಈ ಮಾಘ ಮಾಸ ಅನ್ನೋದರಲ್ಲಿ ರಥಸಪ್ತಮಿ ದಿನಗಳಲ್ಲಿ ಅಥವಾ ವಸಂತ ಪಂಚಮಿ ದಿನಗಳಲ್ಲಿ, ಅಷ್ಟಮಿ ದಿನಗಳಲ್ಲಿ ನೀವು ಈ ಮಾಘ ಸ್ನಾನನ ಮಾಡೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಕೋಬೇಕು. ಯಾಕೆ ಅಂದರೆ ನಮ್ಮ ಮನಸ್ಸಿನಲ್ಲಿರೋಂತಹ ಕಲ್ಮಶಗಳು ಹೋಗಬೇಕು, ಅಥವಾ ಶಾರೀರಿಕ ಸುಖ ನಮಗೆ ಸಿಗಬೇಕು, ಅಥವಾ ನಾವು ಮಾಡಿರುವಂತಹ ಪಾಪಕರ್ಮಗಳೆಲ್ಲ ಹೋಗಬೇಕು. ಶಾರೀರಿಕ ಶುದ್ಧಿಯ ಜೊತೆಗೆ ಮನಸ್ಸು ಮತ್ತು ಆತ್ಮದ ಶುದ್ಧಿಗಾಗಿ ನಾವು ಈ ಮಾಘ ಸ್ನಾನನ ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಮಾಘ ಮಾಸದಲ್ಲಿ ಮಾಡುವ ಸ್ನಾನಕ್ಕೆ ಪುರಾಣಗಳಲ್ಲಿ ಬಹಳ ಮಹತ್ವ ಇದೆ. ಅದರಲ್ಲೂ ಈ ಸಮಯದಲ್ಲಿ ನಾವು ಯಾಕೆ ಇದನ್ನು ಮಾಡಬೇಕು ಅಂದರೆ, ಈ ಮಾಘ ಮಾಸವು ಚಂದ್ರಮಾನ ವರ್ಷದ 11ನೇ ತಿಂಗಳು. ಈ ಮಾಸದಲ್ಲಿ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶ ಮಾಡುತ್ತಾನೆ. ಅದರಲ್ಲೂ ಮಾಘ ಮಾಸದಲ್ಲಿ ದೇವತೆಗಳು ಭೂಮಿಗೆ ಬಂದು ಗಂಗಾ, ಯಮುನಾ, ಕಾವೇರಿ ಮತ್ತು ಈ ನದಿಗಳು ಒಂದೇ ಕಡೆ ಸೇರೋ ಅಂಥದ್ದು ಆಗುತ್ತೆ. ಅದಕ್ಕೋಸ್ಕರನಾದರೂ ನಾವು ಆ ನೀರನ್ನು ನಾವು ಒಂದು ಕಡೆ ಸೇರಿಸಿ ಅಲ್ಲಿ ಸ್ನಾನ ಮಾಡೋ ಅಂಥ ಪದ್ಧತಿಗಳು ಖಂಡಿತವಾಗ್ಲೂ ಆಗಿರುತ್ತೆ. ಅದರಲ್ಲೂ ದೇವತೆಗಳು ಅದೃಶ್ಯವಾಗಿ ಬಂದು ರೂಪದಲ್ಲಿ ಆ ನೀರಲ್ಲಿ ಸೇರಿಕೊಂಡಿರ್ತಾರೆ. ಅಂಥ ನೀರನ್ನು ನಾವು ಸ್ನಾನ ಮಾಡೋದಕ್ಕೆ ಬಳಸ್ಕೊಳ್ಳೋ ಅಂಥದ್ದು. ಅದರಲ್ಲೂ ನದಿಗಳ ಹತ್ರ ವಿಶೇಷವಾಗಿ ಎಲ್ಲಿ ನದಿಗಳು ಹರಿತಾ ಇರುತ್ತೋ, ಕಾವೇರಿ ಇರ್ಬೋದು, ಗಂಗಾ ನದಿ ಇರ್ಬೋದು, ಸರಸ್ವತಿ ಇರ್ಬೋದು, ಅಥವಾ ನಿಮ್ಗೆ ಆಗಲಿಲ್ಲ ಅಂದರೆ ತೀರ್ಥಕ್ಷೇತ್ರಗಳಲ್ಲಿ ಎಲ್ಲಿ ನಿಮಗೆ ನೀರು ಹರಿಯುವಂಥದ್ದು ಸಿಗುತ್ತೋ ಅಲ್ಲಿ ನೀವು ಹೋಗಿ ಸ್ನಾನ ಮಾಡೋ ಅಂಥದ್ದನ್ನು ನೀವು ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ಯಾವ್ಯಾವ ದಿನಗಳಲ್ಲಿ ನಾವು ಇದನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಅಂದರೆ, ವಸಂತ ಪಂಚಮಿ ದಿನ ಜನವರಿ 23ನೇ ತಾರೀಕು ನೀವು ಮಾಡ್ಕೊಬೋದು. ಇನ್ನು ರಥಸಪ್ತಮಿ ಬಂದು ಜನವರಿ 25 ಆಗಿದೆ, ಅವತ್ತಿನ ದಿನ ಕೂಡ ನೀವು ಮಾಡ್ಬೋದು. ಇನ್ನು ನೀವು ಭೀಷ್ಮ ಅಷ್ಟಮಿ ಅಂತ ಬರುತ್ತೆ, ಅವತ್ತು ಜನವರಿ 26ರಂದು ನೀವು ಮಾಡ್ಕೊಬೋದು. ಅದರ ಜೊತೆಗೆ ಮಾಘ ಮಾಸದ ಹುಣ್ಣಿಮೆ ಬಂದು ಫೆಬ್ರವರಿ 1ನೇ ತಾರೀಕು ಇರುತ್ತೆ, ಅವತ್ತು ಕೂಡ ನೀವು ಈ ಮಾಘ ಮಾಸದ ಸ್ನಾನನ ಮಾಡ್ಕೊಳ್ಳೋ ಅಂಥದ್ದನ್ನು ನೀವು ಮಾಡ್ಕೊಬೋದು. ಯಾಕೆ ನಾವು ಮಾಡಬೇಕು ಅಂತಂದರೆ, ಅದರಲ್ಲೂ ವಿಶೇಷವಾಗಿ ಮಾಘ ಮಾಸದ ಸ್ನಾನನ ನಾವು ಬ್ರಹ್ಮ ಮುಹೂರ್ತದಲ್ಲಿ ಮಾಡ್ಕೊಳ್ಳೋ ಅಂಥದ್ದನ್ನು ನಾವು ಮಾಡಬೇಕಾಗುತ್ತೆ. ಅದರಲ್ಲೂ ಶ್ರೇಷ್ಠವಾದ ಸಮಯ ಅಂತಂದರೆ ಬೆಳಗ್ಗೆ 4ರಿಂದ 5:30 ಒಳಗೆ ನೀವು ಬ್ರಹ್ಮ ಮುಹೂರ್ತದಲ್ಲಿ ಮಾಘ ಸ್ನಾನ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯ ಕಷ್ಟಗಳು, ಬಾಧೆಗಳು, ನೋವುಗಳು, ಯಾರ ಹತ್ರನೂ ಹೇಳೋಕ್ಕಾಗದಿರೋಂಥ ಸಂಕಟಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಕ್ಕೆ ಮತ್ತು ಪಾಪ ಕರ್ಮಗಳನ್ನು ಕಳೆಯೋದಕ್ಕೆ ಈ ಮಾಘ ಸ್ನಾನ ತುಂಬ ಅತ್ಯುತ್ತಮವಾದ ದಿನ ಆಗಿರುತ್ತೆ. ಇಂತಹ ದಿನಗಳಲ್ಲಿ ಖಂಡಿತವಾಗ್ಲೂ ತಾವು ಮಾಘ ಸ್ನಾನನ ಮಾಡೋ ಅಂಥದ್ದನ್ನು ಮಾಡ್ಕೊಳ್ಳಿ. ಯಾವತ್ತೇ ಆಗಲಿ, ಎಲ್ಲೇ ಇರ್ಬೋದು, ಅಕಸ್ಮಾತು ನಿಮಗೆ ನದಿಗಳಿಗೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಅವತ್ತಿನ ದಿನ ವಿಶೇಷವಾಗಿ ನಾನು ಹೇಳಿರೋಂಥ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲಿ ಆದರೂ ಕೆರೆ ಅಥವಾ ಕಲ್ಯಾಣಿ ಅಥವಾ ಬಾವಿ ಇಲ್ಲಿ ಸಿಗೋವಂಥ ನೀರುಗಳು ಒಂದೊಂದು ಚೊಂಬಷ್ಟು ಸಿಕ್ಕಿದ್ರೂ ಅಷ್ಟೂ ನೀರುಗಳನ್ನು 3 ನೀರುಗಳನ್ನು ತಂದು ಒಂದು ಡಬ್ಬುಗೆ ಬೆರೆಸಿ ಆ ನೀರಿಗೆ ಸ್ವಲ್ಪ ಹಾಲನ್ನು ಹಾಕಿ ಅಲ್ಲಿ ನೀವು ಗಂಗಾ ಜಲ, ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ತೀರ್ಥಕ್ಷೇತ್ರಗಳಿಂದ ತಂದಿರೋ ಅಂತಹ ಗಂಗಾ ಜಲ ಇರ್ಬೋದು, ಅಥವಾ ಹಸ್ತೋದಕ ಇರ್ಬೋದು,
ಪಾದೋದಕ ಇರ್ಬೋದು, ಅಂತಹ ಪಾದೋದಕಗಳನ್ನು ಆ ನೀರಿಗೆ ಬೆರೆಸಿ ಅವತ್ತಿನ ದಿನ ಒಂದು ಚಿಟಿಕೆ ಅರಿಶಿಣ, ಒಂದು ಚಿಟಿಕೆ ಕುಂಕುಮನ ಹಾಕಿ ಆ ಸ್ನಾನಗಳನ್ನು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಪಿತೃದೋಷಗಳು ಅಥವಾ ನಿಮಗೆ ಗೊತ್ತಿಲ್ಲದಿದ್ದಂಗೆ ಯಾವುದೋ ಒಂದು ಶಾಪಗಳಾಗಿರ್ತಾರೆ, ಆ ಶಾಪಗಳೆಲ್ಲ ವಿಮೋಚನೆ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಅಂಥ ದಿನಗಳಲ್ಲಿ ನೀವು ಸ್ನಾನನ ಮಾಡೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅದರಲ್ಲೂ ನೀವು ವಿಶೇಷವಾಗಿ ಅವತ್ತಿನ ದಿನದಲ್ಲಿ ನಾನು ಹೇಳಿರೋಂಥ ದಿನಗಳಲ್ಲಿ ನೀವು ನದಿ ಸ್ನಾನಕ್ಕೆ ಅಥವಾ ಸಮುದ್ರ ಸ್ನಾನಕ್ಕೆ ಹೋದಂಥ ಸಂದರ್ಭಗಳಲ್ಲಿ ಸೂರ್ಯನಿಗೆ ಆರ್ಘ್ಯ ಕೊಡುವಂಥದ್ದನ್ನು ಖಂಡಿತವಾಗ್ಲೂ ಮಾಡಿ. ಯಾಕೆ? ದೀರ್ಘಾಯುಷ್ಯ ಬೇಕು, ಆರೋಗ್ಯ ಬೇಕು, ಆಯಸ್ಸು ಬೇಕು, ನಾವು ತುಂಬ ಚೆನ್ನಾಗಿ ಸಮಾಜದಲ್ಲಿ ಗುರುತಿಸ್ಕೊಬೇಕು, ನಮಗೆ ಒಳ್ಳೆ ಉದ್ಯೋಗ ಸಿಗಬೇಕು ಅಥವಾ ಒಂದು ಸ್ಥಾನಮಾನ ಬೇಕು ಅಂತ ಬಯಸೋ ಅಂಥವರು ಸ್ನಾನದ ನಂತರ ವಿಶೇಷವಾಗಿ ಸೂರ್ಯನಿಗೆ ಆರ್ಘ್ಯ ಕೊಡೋ ಅಂಥದ್ದನ್ನು ಮಾಡಬೇಕಾಗುತ್ತೆ. ಅದರಲ್ಲಿ ನೀವು ಯಾವ ರೀತಿ ಕೊಡಬೇಕು ಅಂದರೆ, ಒಂದು ತಾಮ್ರದ ಚೊಂಬನ್ನು ತಗೊಂಡು ಅದರ ಒಳಗಡೆ ನೀರು, ಅರಿಶಿಣ, ಕುಂಕುಮ ಮತ್ತು ಕೆಂಪು ಹೂವು ಮತ್ತು ಅಕ್ಷತನ ಹಾಕ್ಕೊಂಡು ಓಂ ಸೂರ್ಯ ನಾರಾಯಣಾಯ ನಮಃ ಅಂತ 108 ಸರಿ ನೀವು ಹೇಳಿ ಆರ್ಘ್ಯನ ನೀವು ಸೂರ್ಯನಿಗೆ ಅಭಿಮುಖವಾಗಿ, ಅಂದರೆ ಸೂರ್ಯ ನಿಮ್ಮ ಕಣ್ಣುಗಳು ಸೂರ್ಯನ ನೋಡ್ತಾ ಇರಬೇಕು ನೇರವಾಗಿ. ಆ ನೋಡೋ ಅಂಥ ನೋಟ ನಿಮಗೆ ಸೂರ್ಯನ ಬೆಳಕು ನಿಮ್ಮ ಕಣ್ಣುಗಳ ಮೇಲೆ ಬೀಳೋ ರೀತಿಯಲ್ಲಿ ನೀವು ಆರ್ಘ್ಯನ ಕೊಡುವಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮಲ್ಲಿರೋವಂಥ ಎಷ್ಟೋ ದೋಷಗಳೆಲ್ಲ ನಿವಾರಣೆ ಆಗುತ್ತೆ. ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ. ಇನ್ನೇನು 25ನೇ ತಾರೀಕಿಂದ ರಥಸಪ್ತಮಿ ಶುರುವಾಗ್ತಾ ಇದೆ, ವಸಂತ ಪಂಚಮಿ ಶುರುವಾಗ್ತಿದೆ, ಭೀಷ್ಮ ಅಷ್ಟಮಿ ಶುರುವಾಗ್ತಾ ಇದೆ. ಮತ್ತು ಅಷ್ಟಮಿ ತಿಥಿಗಳಲ್ಲಿ ನೀವು ಮಾಡ್ಕೊಳ್ಳೋ ಅಂಥದ್ದನ್ನು ಈ ಸಣ್ಣ ಪ್ರಯತ್ನ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.